ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಹೊಂದಿರುವ ದೇವನಹಳ್ಳಿ ಪಟ್ಟಣ ದಿನ ಕಳೆದಷ್ಟು ಬೃಹತ್ ಬೆಂಗಳೂರಿನ ಹಾಗೆ ಬೆಳೆಯುತ್ತಿದೆ. ಈ ಹಿಂದೆ ಈತ 4 ಪಥದ ರಸ್ತೆಯನ್ನ ಅಗಲಿಕೆ ಮಾಡಿದ. ಹಳೆಯ 4 ಪಥಕ್ಕೆ 24 ಕೋಟಿ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮಾಡುತ್ತಿರುವುದು ಸರಿಯಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ವೈಟ್ ಟ್ಯಾಪಿಂಗ್ ಮಾಡುತ್ತಿದ್ದಾರೆ, ಮತ್ತೆಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ರಸ್ತೆಯನ್ನ ಕಿತ್ತು ಹಾಕುತ್ತಿದ್ದಾರೆ. ಯಾವುದೇ ಒಂದು ನಿರ್ದಿಷ್ಟ ಪ್ಲಾನ್ ಇಲ್ಲದೆ ಕಾಮಗಾರಿ ನಡೆಯುತ್ತಿದೆ. ಶಾಲಾ ಕಾಲೇಜು ಆರಂಭವಾದರೆ ಮತ್ತಷ್ಟು ವಾಹನ ದಟ್ಟಣೆಯಾಗಲಿದ್ದು ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸಿಲ್ಲ. ಹೊಸಕೋಟೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಕ್ಕೆ ತೆರಳುವ ವಾಹನ ಸವಾರರು ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಮೂಲಕವೇ ತೆರಳಬೇಕು. ಒಂದು ಪಥದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಆರಂಭಿಸಿದರೆ ಮತ್ತೊಂದು ಪಥದಲ್ಲಿ ದ್ವಿಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ವಾಹನ ದಟ್ಟಣೆ ಹೆಚ್ಚಾಗಿ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ಸುಮಾರು 3.5 ಕಿಲೋಮೀಟರ್ ಪ್ರಯಾಣ ಬೆಳೆಸಲು ಹರಸಾಹಸ ಪಡಬೇಕಾಗಿದೆ. ಇನ್ನು ಕಾಮಗಾರಿ ಪ್ರಗತಿಯಲ್ಲಿ ಇರುವುದರಿಂದ ನಿಲ್ದಾಣದ ಒಳಗೆ ಬಸ್ಗಳು ಪ್ರವೇಶಿಸಲಾಗದೆ ರಸ್ತೆಯಲ್ಲೇ ನಿಲುಗಡೆ ಮಾಡುತ್ತಿದ್ದು, ಬೆಂಗಳೂರು, ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ರಸ್ತೆಯಲ್ಲೇ ನಿಂತು ಬಸ್ಗಳಿಗಾಗಿ ಪರದಾಡಬೇಕಾಗಿದೆ. ರಸ್ತೆ ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇರೋದು ಸ್ವಾರ್ಥಾರ, ಆದ್ರೆ ಮಾಡ್ತಾ ಇರೋಂತ ರೀತಿ ಸರಿಯಾಗಿಲ್ಲ. ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಹೆಚ್ಚು ತೊಂದರೆ ಆಗ್ತಾ ಇದೆ. ನಮ್ಮೂರಿಂದ ಪ್ರತಿನಿತ್ಯ ಸಾವಿರಾರು ಜನಸಂಖ್ಯೆಯಲ್ಲಿ ಆಚೆ ಕಡೆ ಹೋಗುವಂತ ಜನ ಎಲ್ಲಿ ಬಸ್ ನಿಲ್ಸುತ್ತೆ, ಯಾವ ರೀತಿ ನಾವು ನಿಂತ್ಕೊಬೇಕು ಅನ್ನೋದು ಸಹ ತೋಚದಿದ್ದಂಗೆ ಆಗೈತೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಬರೀ ರಸ್ತೆ ಕಿತ್ತಾಡ್ಕೊಂಡು ಆಮೆಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಒಂದು ಮತ್ತೆ ಚರಂಡಿ ವ್ಯವಸ್ಥೆ ಮಾಡಿಲ್ಲ, ಎರಡೂ ಬದಿಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಬೇಕಾಯ್ತು. ಹೆಚ್ಚಿನ ಮಳೆ ಬಿದ್ದಾಗ ನೀರು ಹೋಗದೆ ಮುಂದೆ ಇವತ್ತು ಮನೆಗಳಿಗೆ ಮತ್ತೆ ತಾಲೂಕು ಕಚೇರಿಗಳು, ಇದೆಲ್ಲ ಸರ್ಕಾರಿ ಜಾಗಗಳೇ ಹೆಚ್ಚಾಗಿ ಸರ್ಕಾರಿ ಕಚೇರಿಗಳು, ಇವತ್ತು ತಾಲೂಕು ಸೊಸೈಟಿ ಗೋಡನ್ ಇರ್ಬೋದು, ಇವೆಲ್ಲ ರಸ್ತೆ ಬದಿಯಲ್ಲಿರೋದ್ರಿಂದ ಹೆಚ್ಚಿನ ಮಳೆ ಬಿದ್ದಾಗ ಇದಕ್ಕೆಲ್ಲ ನೀರು ಹೋಗುವಂತ ಪರಿಸ್ಥಿತಿ ಈಗಾಗ್ಲೇ ಆಗ್ತಾ ಇದೆ. ಇನ್ನು ಮುಂದೆ ಇದು ರೋಡ್ ಎತ್ತರ ಆದಾಗ ಇದ್ದಿದ್ದು ಹೆಚ್ಚಾಗಿ ಒತ್ತಡ ಆಗುತ್ತೆ, ಹಾನಿ ಆಗುತ್ತೆ. ಎರಡನೇದು ಮತ್ತೆ ಇವತ್ತು ಆಂಬುಲೆನ್ಸ್ ಆಗ್ಲಿ ಮತ್ತೊಂದಾಗ್ಲಿ ಯಾವುದೇ ಇವರು ಒಂದು ಮಾರ್ಗದರ್ಶನ ನೀಡಿದ್ರು ಈ ರೀತಿಯಾಗಿ ಹೋಗಿ ಬನ್ನಿ ಅಂತ ಹೋಗಿ ಯಾವುದೇ ಒಂದು ಇಲಾಖೆಯಿಂದ ಮಾಡದೆ ಇವತ್ತು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ಆಮೆಗತಿಯಲ್ಲಿ ಕಾಮಗಾರಿಯನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ನಾನು ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತೆ ಏನ್ ಸಂಬಂಧಪಟ್ಟಂತ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಇದು ರೀತಿ ಸರಿಯಾಗಿ ಮಾಡಿ ನೀವು ರಸ್ತೆ ಕಾಮಗಾರಿಯನ್ನ ಮಾಡಿ. ಯಾವುದೇ ರೀತಿಯಲ್ಲಿ ಬೋರ್ಡ್ ಹಾಕಿಲ್ಲ. ಮುಖ್ಯವಾಗಿ ನಮ್ಗೆ ದೇವನಹಳ್ಳಿ ಕಡೆಯಿಂದ ಬರುವಂತ ಬೆಂಗಳೂರಿಂದ ಯಲಹಂಕದಿಂದ ಏನ್ ಆ ಭಾಗದಿಂದ ಜನ ಬರ್ತಾವ್ರೆ ಅವ್ರನ್ನೆಲ್ಲ ನಮ್ಮ ಕೆಂಪೇಗೌಡ ಸರ್ಕಲ್ ಅಲ್ಲೇ ಇಳಿಸ್ಬಿಟ್ಟು ಸಾರ್ವಜನಿಕರು ಅಲ್ಲಿಂದ ಇವತ್ತು ದೇವನಹಳ್ಳಿ ಒಳಗಡೆ ನಡ್ಕೊಂಡ್ ಬರೋಂತ ಸ್ಥಿತಿಗೆ ಇವತ್ತು ಬಂದಿದೆ. ಈ ತರ ಎಲ್ಲೂ ರಸ್ತೆ ಕಾಮಗಾರಿ ಮಾಡಲ್ಲ. ಇದಕ್ಕೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಬಸ್ಸುಗಳು ಈ ತರ ಸಂಚಾರ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ಲಿ, ಇಲ್ಲ ಅಂತಂದ್ರೆ ಪೊಲೀಸವ್ರಿಗಾಗ್ಲಿ, ಇಲ್ಲ ಅಂತ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಫಸ್ಟ್ ಅದನ್ನ ಮಾಡ್ಕೊಟ್ಬಿಟ್ಟು ತದನಂತರದಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮೂರಲ್ಲಿ ಆತರ ಮಾಡ್ತಾ ಇಲ್ಲ. ಇವತ್ತು ಸಾರ್ವಜನಿಕರೆಲ್ಲ ಇಡೀ ಶಾಪ ಹಾಕೊಂಡು ಕೆಂಪೇಗೌಡ ಸರ್ಕಲ್ ಇಂದ ಅವರು ನಡ್ಕೊಂಡ್ ಬರೋಂತ ಕೆಲಸ ಇವತ್ತಾಗಿದೆ ಈ ರಸ್ತೆ ಕಾಮಗಾರಿ. ಇವತ್ತು ಇನ್ನೊಂದು ಮುಖ್ಯವಾಗಿ 24 ಕೋಟಿ ವೆಚ್ಚದಲ್ಲಿ ನೀವೇನು ರಸ್ತೆ ಕಾಮಗಾರಿ ಮಾಡ್ತಾ ಇದ್ದೀರಾ, 24 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡೋಂಥವ್ರು ಅಟ್ಲೀಸ್ಟ್ ಕಡಿಮೆ ಅಂದ್ರು 10 ಕಡೆ ಒಂದು 5 ಅಡಿ, ಈ ಕಡೆ ಒಂದು 5 ಅಡಿ ಅಗಲೀಕರಣ ಮಾಡ್ಬೇಕಾಗಿತ್ತು. ಇವತ್ತು ಅಷ್ಟೇ ರಸ್ತೆ ಏನ್ ನಮ್ದು ರಸ್ತೆ ಇತ್ತು ಅದೇ ರಸ್ತೆಗೆ ಕಾಂಕ್ರೀಟ್ ಹಾಕೋದ್ರ ಬದಲು ಏನ್ ಸಾರ್ಥಕ ಬಂತು ಅದರಿಂದ? ಅದ್ರ ಬದಲು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀವು ಡಾಂಬರೀಕರಣ ಮಾಡ್ಬೋದಾಯ್ತಲ್ಲ. ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ, ಸಾರ್ವಜನಿಕರದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡೋವಾಗ ಒಟ್ಟಾರೆ ಆಮೆಗತಿಯಲ್ಲಿ ಸಾಗುತ್ತಿರುವ 24 ಕೋಟಿ ರು ವೆಚ್ಚದ ಕಾಮಗಾರಿ ವೇಗವನ್ನು ಹೆಚ್ಚಿಸಿ ಸಾರ್ವಜನಿಕರಿಗೆ ಯಾವಾಗ ಮುಕ್ತಿ ದೊರೆಯುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಧುಚಂದ್ರ, MMTV ನ್ಯೂಸ್, ದೇವನಹಳ್ಳಿ.